Hello everyone, I am Santosh. Today we are going to discuss the very important questions, 2 mark questions based on basics of data structures, static and dynamic memory allocation and recursion. ಇವತ್ತು ನಾವು ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಮೇ ಬಿ ಯೂನಿಟ್ 1 ನಲ್ಲಿ ಇದು ಕವರ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅಕಾರ್ಡಿಂಗ್ ಟು ಯುವರ್ ಯೂನಿವರ್ಸಿಟಿ ಸಿಲೆಬಸ್, first you check whether it fits to your syllabus and then go for this video. Okay, ಇವತ್ತು ನಾವು ಸಿಂಪಲ್ ಕ್ವಶನ್ಸ್ 2 mark questions based on simple basics of data structure ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂತ ಕೇಳಬಹುದು. ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ಸಿಂಪಲ್ ಆಗಿ ಡೇಟಾ ಸ್ಟ್ರಕ್ಚರ್ ಈಸ್ ದ ವೇ ಟು ಆರ್ಗನೈಸ್ ದ ಡೇಟಾ ಇನ್ ಎ ಕಂಪ್ಯೂಟರ್ನಲ್ಲಿ ಡೇಟಾನ ಆರ್ಗನೈಸ್ ಮಾಡೋ ಒಂದು ಮೆಥಡ್, ಅದಕ್ಕೇನಂತಾರೆ? ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಸ್ಟ್ರಕ್ಚರಿಂಗ್ ದ ಡೇಟಾ, ದಟ್ ಈಸ್ ವಾಟ್ ಡೇಟಾ ಸ್ಟ್ರಕ್ಚರ್. ಅಥವಾ ಇಲ್ಲಿ ನೀವು ಡೆಫಿನಿಷನ್ ನೋಡ್ಬೋದು, ಎ ಡೇಟಾ ಸ್ಟ್ರಕ್ಚರ್ ಈಸ್ ಎ ವೇ ಆಫ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ದ ಡೇಟಾ ಇನ್ ಎ ಕಂಪ್ಯೂಟರ್ ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಎಕ್ಸೆಸ್ಡ್ ಅಂಡ್ ಮಾಡಿಫೈಡ್ ಎಫಿಸಿಯೆಂಟ್ಲಿ. ಅಂದರೆ ನಾವು ಕಂಪ್ಯೂಟರಲ್ಲಿ ಯಾವ ವೇನಲ್ಲಿ ಆರ್ಗನೈಸ್ ಮಾಡ್ತೀವಿ ಡೇಟಾನ, ಯಾವ ವೇನಲ್ಲಿ ಸ್ಟೋರ್ ಮಾಡ್ತೀವಿ, ಯಾವ ವೇನಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಅದು ಫಾಸ್ಟಾಗಿ ನಮಗೆ ಸಿಗಬೇಕು, ಅದನ್ನ ಈಸಿಯಾಗಿ ನಾವು ಎಕ್ಸೆಸ್ ಮಾಡಬೇಕು. ಆ ಥರ ನಾವು ಸ್ಟೋರ್ ಮಾಡೋ ಒಂದು ಮೆಥಡ್ಗೆ, ಆರ್ ದೇರ್ ಆರ್ ಸೋ ಮೆನಿ ಮೆಥಡ್ಸ್, ಅದಕ್ಕೆ ಏನಂತ ಕರೀತಾರೆ? ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಇಟ್ ಇನ್ಕ್ಲೂಡ್ಸ್ ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ ಅಂಡ್ ಟ್ರೀಸ್ ಆರ್ ಅದರ್ ಥಿಂಗ್ಸ್ ಲೈಕ್ ಕ್ಯೂ. ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ಗಳನ್ನು ನಾವು ಯೂಸ್ ಮಾಡ್ಕೋಬಹುದು. ಓಕೆ, and the next question is what are the categories of data structure? Categories of data structure ಅಂದ್ರೆ ಏನಂತ ಕೇಳಿದ್ದಾರೆ. and there are mainly 2 categories of data structure. ಯಾವ ಅಂದ್ರೆ primitive data structure and non primitive data structure. primitive data structure ಅಲ್ಲಿ basic data structures ಅಂತ ನಾವು ಕರಿತೀವಿ. primitive ಅಂದ್ರೆ ಏನು? ಇಟ್ ಈಸ್ ಬೇಸಿಕ್. ಬೇಸಿಕಲಿ ಡೇಟಾನ ಸ್ಟೋರ್ ಮಾಡಕ್ಕೆ ವಿ ಹ್ಯಾವ್ ಡೇಟಾ ಟೈಪ್ಸ್. ಆ ಡೇಟಾ ಟೈಪ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಟೋರ್ ದ ಡೇಟಾ. ಯಾವ್ಯಾವ ಇರ್ತವೆ? ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಆರ್ ಎನಿ ಅದರ್ ಸಿಂಪಲ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ನಾನ್ ಪ್ರಿಮಿಟಿವ್ ನಲ್ಲಿ ವಿ ಹ್ಯಾವ್, ನಾನ್ ಪ್ರಿಮಿಟಿವ್ ಅಂದ್ರೇನು? ದೇ ಆರ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಪ್ರಿಮಿಟಿವ್ ಅಂತಾನು ನೀವು ಹೇಳ್ಬೋದು. ಅಲ್ಲಿ ನೋಡಿ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ನೀವು ಒಂದೇ ಡೇಟಾನ ಸ್ಟೋರ್ ಮಾಡ್ಬೋದು. ಇಂಟ್ ಅನ್ನು ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಒಂದು ಇಂಟಿಜರ್ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು. ಫ್ಲೋಟ್ ಅನ್ನ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಒಂದು ಫ್ಲೋಟ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಬಟ್ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ನೀವು ಸ್ಟೋರ್ ಮಾಡೋರಿದ್ರೆ ಯು ಶುಡ್ ಗೋ ಫಾರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಅದರಲ್ಲಿ ಸೆಟ್ ಅಂತ ಬಂದಾಗ ಆ ಸೆಟ್ಗಳು ಲೀನಿಯರ್ ಆಗಿರ್ತಾವೋ ಅಥವಾ ನಾನ್ ಲೀನಿಯರ್ ಆಗಿರ್ತಾವೋ ಅನ್ನೋದು ಕ್ವಶನ್ ಆಗಿ ಬರುತ್ತೆ. ಓಕೆ, ಲೀನಿಯರ್ ಅಂದ್ರೆ ಏನು? ಡೇಟಾಗಳು ಅಥವಾ ಐಟಮ್ಸ್ಗಳು ಸಿಕ್ವೆನ್ಷಿಯಲ್ ಫ್ಯಾಷನ್ ಆಗಿ ಸ್ಟೋರ್ ಆಗಿರ್ತವೆ. ಸಿಕ್ವೆನ್ಷಿಯಲ್ ಅಂದ್ರೇನೆ ಒಂದ್ರ ಬಾಜು ಒಂದು ಐಟಮ್ ಸ್ಟೋರ್ ಆಗಿರ್ತವೆ. ಲೈಕ್ ಅರೇಸ್, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್. ಇಲ್ಲಿ ಡೇಟಾ ಸಿಕ್ವೆನ್ಷಿಯಲ್ ಆಗಿ ಸ್ಟೋರ್ ಆಗಿರುತ್ತೆ. ನಾನ್ ಲೀನಿಯರ್ ಅಂದ್ರೆ ಏನು? ಡೇಟಾ ನಾನ್ ಸಿಕ್ವೆನ್ಷಿಯಲ್ ಅಥವಾ ರ್ಯಾಂಡಮ್ ವೇನಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಏನಂತಾರೆ? ನಾನ್ ಲೀನಿಯರ್. ಟ್ರೀ ಡೇಟಾ ಸ್ಟ್ರಕ್ಚರ್ ಅಥವಾ ಗ್ರಾಫ್ ಡೇಟಾ ಸ್ಟ್ರಕ್ಚರ್, ಇದಕ್ಕೆ ನಾವು ನಾನ್ ಲೀನಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್? ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೇನು? ನಾನು ಮೊದಲೇ ಹೇಳಿದ ಹಾಗೆ ದೇ ಆರ್ ದಿ ಬೇಸಿಕ್ ಡೇಟಾ ಟೈಪ್ಸ್ ಆರ್ ಡೇಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ಆಲ್ರೆಡಿ ಪ್ರೊವೈಡೆಡ್ ಬೈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ರಿ ಆಲ್ರೆಡಿ ಇರುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಲೈಕ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ಇವು ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಬೇಸಿಕ್ ಡೇಟಾ ಟೈಪ್ಸ್ ವೇರ್ ಯು ಕ್ಯಾನ್ ಸ್ಟೋರ್ ದ ಡೇಟಾ. ಇಂಟ್ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಬೋದಲ್ಲ ಡೇಟಾ, ಬಟ್ ಒಂದೇ ಡೇಟಾನ ಸ್ಟೋರ್ ಮಾಡ್ಬೋದು. ಫ್ಲೋಟ್ ಅಲ್ಲಿ ಕೂಡ ಒಂದೇ ಡೇಟಾನ ಸ್ಟೋರ್ ಮಾಡ್ಬೋದು. ಕ್ಯಾರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಸ್ಟೋರ್ ಮಾಡ್ಬೋದು. ಬೂಲ್ ಅಂದ್ರೆ ಬೂಲಿಯನ್ ವ್ಯಾಲ್ಯೂಸ್, ಎಸ್ ಆರ್ ನೋ ವ್ಯಾಲ್ಯೂಸ್ ಸ್ಟೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್? ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೇನು? ಇಟ್ ಈಸ್ ದಿ ಡೇಟಾ ಟೈಪ್ಸ್ ವಿಚ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಅಂದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ನಾವು ಸಿಂಪಲ್ ಆಗಿ ಸಿಂಗಲ್ ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬಟ್ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಕ್ಕೆ ನಮಗೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಬೇಕಾಗುತ್ತೆ.
ಲಾರ್ಜ್ ಅಂದ್ರೆ ಸೆಟ್ ಆಫ್ ವ್ಯಾಲ್ಯೂಸ್. ಇಂಟ್ ಅನ್ನೋ ವೇರಿಯೇಬಲ್ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಒಂದು ಇಂಟಿಜರ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಬಟ್ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ಬೇಕಂದ್ರೆ ಯು ನೀಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ಕಾಂಪ್ಲೆಕ್ಸ್ ಡೇಟಾ ಟೈಪ್ಸ್ ದಟ್ ಆರ್ ಬಿಲ್ಟ್ ಯೂಸಿಂಗ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಇವುಗಳನ್ನ ಯಾಕೆ ಯೂಸ್ ಮಾಡ್ತೀವಿ ನಾವು? ಲಾರ್ಜ್ ಅಮೌಂಟ್ ಆಫ್ ಡೇಟಾ ಅನ್ನ ಸ್ಟೋರ್ ಮಾಡಕ್ ಯೂಸ್ ಮಾಡ್ತಾರೆ. ಲೈಕ್ ಅರೇನಲ್ಲಿ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಬಹುದು, ಲಿಂಕ್ಡ್ ಲಿಸ್ಟ್ ಅಲ್ಲಿ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಬಹುದು, ಸ್ಟ್ಯಾಕ್ ಅಲ್ಲಿ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಬಹುದು. ಓಕೆ, ದಟ್ ಈಸ್ ಕಾಲ್ಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟ್, ವಾಟ್ ಈಸ್ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್? ಸ್ಟ್ಯಾಟಿಕ್ ಅಂದ್ರೆ ಕಾನ್ಸ್ಟಂಟ್, ಇಟ್ ವಿಲ್ ನಾಟ್ ಚೇಂಜ್. ನಾವು ಏನು ಪ್ರೋಗ್ರಾಮ್ ಬರಿತಾ ಇರ್ತೀವಿ, ಬರೆಯುವಾಗ ನಾವು ಇಂಟ್ ಎ ಅಂತ ಬರೆದಿರ್ತೀವಿ. ಇಂಟ್ ಎ ಅಂದ್ರೆ ಏನು? ಎ ಅನ್ನೋ ವೇರಿಯೇಬಲ್ ಈಸ್ ಆಫ್ ಇಂಟಿಜರ್, ಅದರಲ್ಲಿ ಒಂದು ಇಂಟಿಜರ್ ಟೈಪ್ ಆಫ್ ವ್ಯಾಲ್ಯೂಸ್ ನಾವು ಸ್ಟೋರ್ ಮಾಡ್ಬೋದು. ಅದೇನು ನಾವು ಪ್ರೋಗ್ರಾಮ್ ಬರೆಯೋ ಟೈಮಲ್ಲಿನೇ ಮೆಮರಿಯನ್ನು ಅಲೋಕೇಟ್ ಮಾಡ್ತೀವಲ್ಲ, ಅಥವಾ ಕಂಪೈಲರ್ ವಿಲ್ ಅಲೋಕೇಟ್ ದ ಮೆಮರಿ, ಅದಕ್ಕೇನಂತಾರೆ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್. ಮೊದಲೇ ನಾವು ಇಂಟ್ ಎ ಆಫ್ 20 ಅಂತ ಬರೆದಿದ್ರೆ ಏನು 20 ಐಟಮ್ಸ್ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ನೀವು ಮೊದಲೇ ಏನು ಬರೀತಿರಲ್ಲ, ಅದು ಕಂಪೈಲ್ ಟೈಮ್ ಅಲೋಕೇಶನ್ ಅಂತ ಕರೀತಾರೆ. ಇನ್ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್, ಮೆಮರಿ ಈಸ್ ಅಲೋಕೇಟೆಡ್ ಆಟ್ ಕಂಪೈಲ್ ಟೈಮ್. ಅಂದ್ರೆ ನೀವು ಪ್ರೋಗ್ರಾಮ್ ಬರೀತಿರ್ತಿರಲ್ಲ, ಅವಾಗಲೇ ನೀವು ಮೆಮರಿ ಅಲೋಕೇಟ್ ಮಾಡಿಬಿಡ್ತೀರಿ, ವಿಚ್ ಕ್ಯಾನಾಟ್ ಬಿ ಚೇಂಜ್ಡ್. ಯೂಶುವಲಿ ಅರೇನ ನಾವು ಸ್ಟ್ಯಾಟಿಕ್ ಅರೇ ಯೂಸ್ ಮಾಡ್ತಾ ಇರ್ತೀವಿ. ಇಂಟ್ ಎ ಆಫ್ 5 ಅಂತ ಬರಿತೀವಿ ಬ್ರಾಕೆಟ್ ಅಲ್ಲಿ. ಅದರ ಅರ್ಥ ಏನು? ವಿ ವಾಂಟ್ ಟು ಸ್ಟೋರ್ 5 ವ್ಯಾಲ್ಯೂಸ್. ಅದೇನು ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ವಿಚ್ ಕ್ಯಾನಾಟ್ ಬಿ ಚೇಂಜ್ಡ್. ಅದೇ ತರ ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಂದ್ರೇನು? ದ ಮೆಮರಿ ಈಸ್ ಅಲೋಕೇಟೆಡ್ ಅಟ್ ರನ್ ಟೈಮ್. ರನ್ ಟೈಮ್ ಅಲ್ಲಿ ಮೆಮರಿಯನ್ನು ಅಲೋಕೇಟ್ ಮಾಡೋದು. ರನ್ ಟೈಮ್ ಅಂದ್ರೇನು? ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀರಲ್ಲ, ಅವಾಗ ಎಷ್ಟು ಬೇಕಾದಷ್ಟು ವ್ಯಾಲ್ಯೂಸ್ ಅನ್ನ ನೀವು ಕೊಡ್ಬೋದು. ಲೈಕ್ ಎನ್ ವ್ಯಾಲ್ಯೂ ನೀವು ಎಷ್ಟು ಬೇಕಾದಷ್ಟು ಕೊಡ್ಬೋದು. ದಟ್ ಈಸ್ ವಾಟ್ ಡೈನಾಮಿಕ್ ಮೆಮರಿ ಅಲೋಕೇಶನ್ ವಿಚ್ ಅಲೋಸ್ ಮೆಮರಿ ಟು ಬಿ ಅಲೋಕೇಟೆಡ್ ಅಟ್ ರನ್ ಟೈಮ್. ಅಂಡ್ ರನ್ ಟೈಮ್ ಅಲ್ಲಿ ನೀವು ಮೆಮರಿ ಅಲೋಕೇಟ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ನಾವು ಏನ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೋಬೇಕು? ಪಾಯಿಂಟರ್ಸ್ ಯೂಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ನೀಡ್ ಫಾರ್ ಡೈನಾಮಿಕ್ ಮೆಮರಿ ಅಲೋಕೇಶನ್? ಡೈನಾಮಿಕ್ ಮೆಮರಿ ಅಲೋಕೇಶನ್ ಇಂದ ಏನ್ ಯೂಸ್ ಇದೆ ಅಂತ ಕೇಳ್ತಿದ್ದಾರೆ. ಇಟ್ ಅಲೋಸ್ ಅಲೋಕೇಟಿಂಗ್ ಮೆಮರಿ ಅಟ್ ರನ್ ಟೈಮ್, ಪ್ರೊವೈಡಿಂಗ್ ಬೆಟರ್ ಮೆಮರಿ ಮ್ಯಾನೇಜ್ಮೆಂಟ್ ಅಂಡ್ ಫ್ಲೆಕ್ಸಿಬಿಲಿಟಿ. ನೋಡಿ, ರನ್ ಟೈಮ್ ಅಲ್ಲಿ ಮೆಮರಿ ಅಲೋಕೇಟ್ ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ನಾವು ಐಟಮ್ಸ್ಗಳನ್ನ ಸ್ಟೋರ್ ಮಾಡೋ ಥರ ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೀವು ಕಡಿಮೆ ಐಟಮ್ಸ್ ಎಂಟ್ರಿ ಮಾಡಿದರೆ ಅಥವಾ ಸ್ಟೋರ್ ಮಾಡಬೇಕಂದ್ರೂ ಇಟ್ ಈಸ್ ಪಾಸಿಬಲ್. ಲಾರ್ಜ್ ಅಮೌಂಟ್ ಆಫ್ ಐಟಮ್ಸ್ ಅನ್ನ ಸ್ಟೋರ್ ಮಾಡ್ಬೇಕಂದ್ರೆ ಇಟ್ ಈಸ್ ಪಾಸಿಬಲ್. ಓಕೆ, ಅಲ್ಲೇನು ಫಿಕ್ಸ್ಡ್ ಸೈಜ್ ಇರೋದಿಲ್ಲ. ಅದಕ್ಕೆ ಏನಂತಾರೆ? ಡೈನಾಮಿಕ್ ಮೆಮರಿ ಅಲೋಕೇಶನ್. ಅದಕ್ಕೆ ನಾವು ಡೈನಾಮಿಕ್ ಮೆಮರಿ ಅಲೋಕೇಶನ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ವಾಟ್ ಆರ್ ದಿ ಬೇಸಿಕ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಡೇಟಾ ಸ್ಟ್ರಕ್ಚರ್ಸ್? ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನು? ಸೆಟ್ ಆಫ್ ಐಟಮ್ಸ್ ನೀವೇನು ಸ್ಟೋರ್ ಮಾಡ್ತಿರಲ್ಲ, ಅದಕ್ಕೆ ಒಂದು ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಹಂಗಂದ್ರೆ ಅಲ್ಲಿ ಏನೇನು ಆಪರೇಷನ್ ಮಾಡ್ಬೋದು ನೀವು? ಹೊಸ ಡೇಟಾ ಇನ್ಸರ್ಟ್ ಮಾಡಬಹುದು, ಆಲ್ರೆಡಿ ಇರೋ ಡೇಟಾನ ಡಿಲೀಟ್ ಮಾಡಬಹುದು, ಈ ಎಲ್ಲ ಡೇಟಾನು ವ್ಯೂ ಮಾಡಬಹುದು ಅಥವಾ ವಿಸಿಟ್ ಮಾಡಬಹುದು. ಅದಕ್ಕೇನಂತಾರೆ? ಟ್ರಾವರ್ಸಲ್ ಅಂತ ಕರೀತಾರೆ. ನಿಮಗೆ ಬೇಕಾಗಿರೋ ಡೇಟಾನ ಸರ್ಚ್ ಮಾಡಬಹುದು. ಅಂಡ್ ಸೆಟ್ ಆಫ್ ಐಟಮ್ಸ್ಗಳು ಏನಿರ್ತವೆ ಅವುಗಳನ್ನೆಲ್ಲ ನೀವು ಏನ್ ಮಾಡಬಹುದು? ಸಾರ್ಟ್ ಮಾಡಿ ಇಡಬಹುದು. ಇವೆಲ್ಲ ಆಪರೇಷನ್ಸ್ ನೀವು ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಮಾಡಬಹುದು. ಓಕೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಂತ ಕೇಳಿದ್ದಾರೆ. ಸ್ಟ್ಯಾಟಿಕ್ ಅಲೋಕೇಶನ್ ಅಂದ್ರೆ ಏನು? ಮೆಮರಿ ಇಸ್ ಅಲೋಕೇಟೆಡ್ ಅಟ್ ರನ್ ಟೈಮ್ ಕಂಪೈಲ್ ಟೈಮ್ ವಿಚ್ ಈಸ್ ಫಿಕ್ಸ್ಡ್. ಅದು ಫಿಕ್ಸ್ಡ್ ಮೆಮರಿ ಅಲೋಕೇಶನ್ ಇರುತ್ತೆ. ಡೈನಾಮಿಕ್ ಅಲೋಕೇಶನ್ ಅಂದ್ರೆ ಏನು? ಮೆಮರಿ ಇಸ್ ಅಲೋಕೇಟೆಡ್ ಅಟ್ ರನ್ ಟೈಮ್, ಅಂದ್ರೆ ನೀವು ಎಕ್ಸಿಕ್ಯೂಟ್ ಮಾಡ್ತಿರ್ತೀರಲ್ಲ ಅವಾಗ ಮೆಮರಿಯನ್ನ ಅಲೋಕೇಟ್ ಮಾಡ್ತೀರಿ. ಅವುಗಳನ್ನ ಆ ಟೈಪ್ ಮೆಮರಿ ಅಲೋಕೇಟ್ ನೀವು ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡಬೇಕು? ಸಮ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬೇಕು, ಲೈಕ್ ಮೆಲಾಕ್, ಸಿ ಅಲಾಕ್. ಓಕೆ, ಆರ್ ರೀ ಅಲೋಕೇಶನ್ ಮಾಡೋರಿದ್ರೆ ರೀ ಅಲಾಕ್ ಯೂಸ್ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ದ ಫ್ರೀ ಫಂಕ್ಷನ್ ಡೂ ಇನ್ ಸಿ? ಹಂಗಂದ್ರೆ ಫ್ರೀ ಫಂಕ್ಷನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಫ್ರೀ ಫಂಕ್ಷನ್ ಅಂದ್ರೆ ಏನು? ವಿಚ್ ಡಿ ಅಲೋಕೇಟ್ಸ್ ದ ಮೆಮರಿ.
deallocation ಅಥವಾ which releases the memory dynamically, which is dynamically allocated with the help of malloc or calloc. ಆಲ್ರೆಡಿ ಏನು ಮೆಮರಿ ಅಲೋಕೇಟ್ ಆಗಿರುತ್ತೆ ಅದನ್ನ ರಿಲೀಸ್ ಮಾಡಕ್ಕೆ ಅಥವಾ ಡಿಅಲೋಕೇಟ್ ಮಾಡಕ್ಕೆ ಫ್ರೀ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ರೈಟ್ ದ ಸಿಂಟ್ಯಾಕ್ಸ್ ಆಫ್ ಮೆಲಾಕ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಮೆಲಾಕ್ ಫಂಕ್ಷನ್ ಸಿಂಟ್ಯಾಕ್ಸ್ ಆಲ್ರೆಡಿ ಯು ನೋ ದಟ್ ಪಾಯಿಂಟರ್ ವೇರಿಯೇಬಲ್ ಯೂಸ್ ಮಾಡಿಕೊಂಡು ಇಫ್ ಯು ಆರ್ ಅಲೋಕೇಟಿಂಗ್ ದ ಮೆಮರಿ ಫಾರ್ ಇಂಟೀಜರ್ ಟೈಪ್ ಇಂಟ್ ಸ್ಟಾರ್ ಅಂತ ಬರಿಬೇಕು. ಮೆಲಾಕ್ ಎಷ್ಟು ಸೈಜ್ ನೀವು ಕೊಡ್ತೀರಿ, ಲೈಕ್ 20 ಅಂತ ಕೊಟ್ರೆ 20 ಬೈಟ್ಸ್ ಆಫ್ ಮೆಮರಿ ವಿಲ್ ಬಿ ಅಲೋಕೇಟೆಡ್. 40 ಅಂತ ಕೊಟ್ರೆ 40 ಬೈಟ್ಸ್ ಆಫ್ ಮೆಮರಿ ವಿಲ್ ಬಿ ಅಲೋಕೇಟೆಡ್. ಈ ತರ ನಾವು ಸಿಂಟ್ಯಾಕ್ಸ್ ಬರಿಬೇಕಾಗುತ್ತೆ. ವಾಟ್ ಈಸ್ ದ ಯೂಸ್ ಆಫ್ ರಿಯಲಾಕ್ ಫಂಕ್ಷನ್ ಅಂತ ಕೇಳಿದ್ದಾರೆ. ರಿಯಲಾಕ್ ಅಂದ್ರೆ ಏನು? ರಿಅಲೋಕೇಶನ್. ಆಲ್ರೆಡಿ ಏನ್ ನಾವು ಮೆಮರಿ ಅಲೋಕೇಟ್ ಮಾಡಿರ್ತೀವಿ ವಿತ್ ದ ಹೆಲ್ಪ್ ಆಫ್ ಮೆಲಾಕ್ ಆರ್ calloc ಅದನ್ನ ರಿಅಲೋಕೇಟ್ ಅಂದ್ರೆ ನೀವು ಹೆಚ್ಚು ಕಡಿಮೆ ಮಾಡೋರಿದ್ರೆ ಅಂದ್ರೆ ಅವಾಗ ಯು ಕ್ಯಾನ್ ಗೋ ಫಾರ್ ರಿಅಲೋಕೇಶನ್ ಫಂಕ್ಷನ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ರಿಕರ್ಷನ್ ಅಂತ ಕೇಳಿದ್ದಾರೆ. ರಿಕರ್ಷನ್ ಅಂದ್ರೇನು? ರಿಕರ್ಷನ್ ಈಸ್ ಜಸ್ಟ್ ಎ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್ ಅಗೇನ್ ಅಂಡ್ ಅಗೇನ್ ಟು ಸಾಲ್ವ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಒಂದು ಫಂಕ್ಷನ್ ಏನ್ ಮಾಡುತ್ತೆ, ತನ್ನನ್ನೇ ತಾನೇ ಮತ್ತೊಮ್ಮೆ ಮಗದೊಮ್ಮೆ ಕಾಲ್ ಮಾಡಿ ಫೈನಲಿ ಇಟ್ ಸಾಲ್ವ್ಸ್ ದಟ್ ಪ್ರಾಬ್ಲಮ್. ಅದಕ್ಕೇನಂತ ಕರೀತಾರೆ? ರಿಕರ್ಷನ್. ಇಟ್ ಈಸ್ ಎ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್. ಇಟ್ ಈಸ್ ಕಾಲ್ಡ್ ರಿಕರ್ಷನ್ ಅಥವಾ ರಿಕರ್ಸಿವ್ ಫಂಕ್ಷನ್ ಅಂತ ಕರೀತಾರೆ. ಮೆನ್ಷನ್ ದಿ 2 ಡಿಫರೆನ್ಸಸ್ ಬಿಟ್ವೀನ್ ರಿಕರ್ಸಿವ್ ಅಂಡ್ ಇಟರೇಟಿವ್ ಅಪ್ರೋಚ್ ಅಂತ ಕೇಳಿದ್ದಾರೆ. ರಿಕರ್ಷನ್ ಅಂದ್ರೇನು? ಒಂದು ಫಂಕ್ಷನ್ ಇರುತ್ತೆ, ಅದು ರಿಪೀಟೆಡ್ಲಿ ಕಾಲ್ ಮಾಡ್ತಾ ಇರುತ್ತೆ. ಅದೇ ಇಟರೇಷನ್ ಅಂದ್ರೇನು? ಅಲ್ಲಿ ನಾವು ಲೂಪ್ ಯೂಸ್ ಮಾಡ್ತೀವಿ. ಲೂಪ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಅದು ಇಟರೇಟಿವ್ ಪ್ರೊಸೆಸ್. ರಿಕರ್ಸಿವ್ ಪ್ರೊಸೆಸ್ ಅಂದ್ರೆ ಫಂಕ್ಷನ್ ಯೂಸ್ ಮಾಡಿಕೊಂಡು ಕಂಟಿನ್ಯೂಸ್ ಫಂಕ್ಷನ್ ಕಾಲ್ ಮಾಡ್ತಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ರಿಕರ್ಷನ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಯೂಸ್ ಆಫ್ calloc ಆರ್ calloc ಇನ್ ಸಿ ಅಂತ ಕೇಳಿದ್ದಾರೆ. ಮೆಲಾಕ್ ಮತ್ತು calloc ಇವುಗಳನ್ನ ಎರಡು ಯೂಸ್ ಮಾಡ್ಕೋತೀವಿ ಮೆಮರಿ ಅಲೋಕೇಟ್ ಮಾಡೋದಕ್ಕೆ. ಅದರಲ್ಲಿ calloc ಅಂದ್ರೆ ಏನು? ಇಟ್ ಈಸ್ ಯೂಸ್ ಟು ಅಲೋಕೇಟ್ multiple blocks of memory and it initializes all bytes to 0. ಮೆಲಾಕ್ ಅಲ್ಲಿ ಓವರ್ ಆಲ್ ಸೆಟ್ ಆಫ್ ಮೆಮರಿನೇ ನಾವು ಅಲೋಕೇಟ್ ಮಾಡ್ತೀವಿ, ಬ್ಲಾಕ್ಸ್ ವೈಸ್ ಅಲೋಕೇಟ್ ಮಾಡೋದಿಲ್ಲ. ಬಟ್ calloc ಅಲ್ಲಿ ಬ್ಲಾಕ್ ವೈಸ್ ಮಲ್ಟಿಪಲ್ ಬ್ಲಾಕ್ಸ್ ಆಫ್ ಮೆಮರಿ ಅಲೋಕೇಟ್ ಆಗುತ್ತೆ ಮತ್ತು calloc ಅಲ್ಲಿ ಗಾರ್ಬೇಜ್ ಇರೋದಿಲ್ಲ. ಫಸ್ಟಿಗೆ ಅಲೋಕೇಶನ್ ಆದ ತಕ್ಷಣ ಅಲ್ಲಿ 0 ದಿಂದ ಇನಿಷಿಯಲೈಸ್ ಆಗಿರುತ್ತೆ. Next question is name any 2 dynamic memory allocation functions. malloc ಮತ್ತು calloc ಇವುಗಳನ್ನು ಎರಡು ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೋದು? ಡೈನಾಮಿಕಲಿ ಮೆಮರಿಯನ್ನ ಅಲೋಕೇಟ್ ಮಾಡ್ಬೋದು. ಅದೇ ರಿಯಲಾಕ್ ಅಂದ್ರೇನು? ರಿಅಲೋಕೇಶನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಆಲ್ರೆಡಿ ಏನು ಅಲೋಕೇಟ್ ಆಗಿರುತ್ತಲ್ಲ ರಿಸೈಜ್ ಮಾಡಕ್ಕೆ. ಪ್ರೀ ಅಂದ್ರೇನು? ಡಿಅಲೋಕೇಶನ್ ಮಾಡಕ್ಕೆ ಯೂಸ್ ಮಾಡ್ಕೋತಾರೆ. ಹಂಗಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಡೈನಾಮಿಕ್ ಮೆಮರಿ ಅಲೋಕೇಶನ್ ಫಂಕ್ಷನ್ಸ್ ಅಂತ ಕೇಳಿದ್ರೆ ನೀವು ಮೆಲಾಕ್ ಮತ್ತು calloc ಅಂತ ಬರೀರಿ. ಇಫ್ ರಿಅಲೋಕೇಶನ್ ಕೇಳಿದ್ರೆ ಯು ಕ್ಯಾನ್ ಗೋ ಫಾರ್ ರಿಯಲಾಕ್. ಡಿಅಲೋಕೇಶನ್ ಅಂತ ಕೇಳಿದ್ರೆ ಫ್ರೀ ಅಂತ ಬರಿಬೇಕು. ಡಿಫ್ರೆನ್ಶಿಯೇಟ್ ಮೆಲಾಕ್ ಅಂಡ್ calloc ಅಂತ ಕೇಳಿದ್ದಾರೆ. ಮೆಲಾಕ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಎ ಮೆಮರಿ ಅಲೋಕೇಶನ್ ಫಂಕ್ಷನ್ ವಿಚ್ ಅನ್ಇನಿಷಿಯಲೈಸಸ್ ದಿ ಮೆಮರಿ. ಅಂದ್ರೆ ಏನು? ಇಲ್ಲಿ ಮೆಮರಿ ಇನಿಷಿಯಲೈಸ್ ಆಗಿರೋದಿಲ್ಲ, ಅಂದ್ರೆ ಅದರಲ್ಲಿ ಗಾರ್ಬೇಜ್ ಸ್ಟೋರ್ ಆಗಿರುತ್ತೆ. ಬಟ್ calloc ಅಲ್ಲಿ ಮೆಮರಿ ಅಲೋಕೇಶನ್ ಆಗಿರುತ್ತೆ ವಿತ್ ದ ಹೆಲ್ಪ್ ಆಫ್ 0. ಆಲ್ರೆಡಿ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ? 0 ಸ್ಟೋರ್ ಆಗಿರುತ್ತೆ ಮೆಮರಿ ಅಲೋಕೇಟ್ ಆದ ತಕ್ಷಣ. ಮೆಲಾಕ್ ಅಲ್ಲಿ ಏನು ಸ್ಟೋರ್ ಆಗಿರೋದಿಲ್ಲ. ಏನು ಸ್ಟೋರ್ ಆಗಿಲ್ಲ ಅಂದ್ರೆ ಇಟ್ ಈಸ್ ವಾಟ್? ಗಾರ್ಬೇಜ್ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಇಸ್ ಸ್ಟೇಟ್ 1 ಅಡ್ವಾಂಟೇಜ್ ಅಂಡ್ 1 ಡಿಸ್ಅಡ್ವಾಂಟೇಜ್ ಆಫ್ ರಿಕರ್ಷನ್ ಅಂತ ಕೇಳಿದ್ದಾರೆ. ಅಡ್ವಾಂಟೇಜ್ ಏನು? ಕೋಡ್ ವಿಲ್ ಬಿ ವೆರಿ ಸಿಂಪ್ಲರ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಫಂಕ್ಷನ್ಸ್ ಯೂಸ್ ಮಾಡೋದ್ರಿಂದ ಕೋಡ್ ಮಾಡೋದು ಈಸಿ ಆಗುತ್ತೆ. ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತೀವಿ. ಅದೇ ಡಿಸ್ಅಡ್ವಾಂಟೇಜ್ ಅಂದ್ರೆ ಏನು? ಕಂಟಿನ್ಯೂಸ್ ಕಾಲ್ಸ್ ಆಗೋದ್ರಿಂದ ಸ್ಟ್ಯಾಕ್ ಅಲ್ಲಿ ಡೇಟಾ ಸ್ಟೋರ್ ಆಗ್ತಾ ಹೋಗುತ್ತೆ ವಿಚ್ ನೀಡ್ಸ್ ಮೋರ್ ಮೆಮರಿ ಟು ಯೂಸ್. ಅದು ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ರಿಕರ್ಷನ್. ದೀಸ್ ಆರ್ ಆಲ್ ದಿ ಸಮ್ ಆಫ್ ದಿ ಸಿಂಪಲ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ರಿಲೇಟೆಡ್ ಟು
ಬೇಸಿಕ್ಸ್ ಆಫ್ ಡೇಟಾ ಸ್ಟ್ರಕ್ಚರ್. ಇದಕ್ಕಿಂತ ಬೇರೆ ಕ್ವಶನ್ಸ್ ಕೂಡ ಎಕ್ಸಾಮ್ ಅಲ್ಲಿ ಬರ್ಬೋದು. ಯು ಕ್ಯಾನ್ ಗೋ ಫಾರ್ ಅದರ್ ಕ್ವಶನ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು.